ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಾಜದ ಹಿರಿಯರಾಗಿರ್ತಕ್ಕಂಥ ಜನಾರ್ದನ್ ರಾಠೋಡ್ ಅಣ್ಣನವರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ದೇವರಾಜ್ ನಾಯಕ್ ಅಣ್ಣನವರೇ, ಸಮಾಜದ ಹಿರಿಯರಾಗಿರ್ತಕ್ಕಂಥ ವೆಂಕಪ್ಪ ಅಣ್ಣವರೇ, ಮೇಘನಾಥ್ ಸರ್ ಅವರೇ, ಲೋಕೇಶ್ ಅವರೇ, ಪುನೀತ್ ಅವರೇ, ಬಂಗಾರು ರಾಠೋಡ್ ಅವರೇ, ವಿಕಾಸ್ ಚೌಹಾಣ್ ಅವರೇ, ವಿಜಯ್ ಅವರೇ, ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಜಾರ ಸಮಾಜದ ನನ್ನೆಲ್ಲ ಅಣ್ಣ ತಮ್ಮಂದಿರೇ ಮತ್ತು ಎಲ್ಲ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಯವರೇ, ಇವತ್ತಿನ ಪ್ರತಿಭಟನೆ ಉದ್ದೇಶ ಏನಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಸುಮಾರು 3-4 ವರ್ಷದ ಹಿಂದೆಯಿಂದ ಕೂಡ ನಮ್ಮ ಲೋಕೇಶ್ ರಾಠೋಡ್ ಅವರು ಏನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ, ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಅನಾನುಕೂಲತೆ ವಿರುದ್ಧ, ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಅಸ್ತವ್ಯಸ್ತತೆ ವಿರುದ್ಧ ಸುಮಾರು 3-4 ವರ್ಷದಿಂದ ಕೂಡ ಪಾಪ ಅವರು ಧ್ವನಿ ಎತ್ತಾ ಇದ್ರು ಕೂಡ ಇದು ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಒಂದು ಕ್ರಮ ಕೈಗೊಳ್ಳದೇ ಇರೋದು, ಅದರ ವಿರುದ್ಧ ಯಾವುದೇ ತನಿಖೆಗೆ ಒಂದು ನಿಯೋಗ ರಚನೆ ಮಾಡುತ್ತಾ ಇರೋದು ದುರದೃಷ್ಟದ ಸಂಗತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಏನ್ ಲೋಕೇಶ್ ಅವರು, ಪುನೀತ್ ಅವರು ಏನು ರೀಸೆಂಟ್ ಆಗಿ ಪೊಲೀಸರ ಪರ್ಮಿಷನ್ ಸಹಿತ ಪ್ರತಿಭಟನೆ ಮಾಡಿದ್ರು ಕೂಡ ಅದು ಭ್ರಷ್ಟಾಚಾರಿಗಳ ವಿರುದ್ಧ ತನಿಖೆ ಮಾಡಿ ಎಫ್ಐಆರ್ ಮಾಡೋ ಬದಲು ಪ್ರತಿಭಟನೆಕಾರರ ಮೇಲೆ ಎಫ್ಐಆರ್ ಮಾಡ್ತಾರೆ ಅಂತಂದ್ರೆ ಇನ್ನು ಜಿಲ್ಲಾಡಳಿತ ಸರ್ಕಾರ ಏನು ಭ್ರಷ್ಟರನ್ನ ರಕ್ಷಿಸ್ಲಿಕ್ಕೆ ಹೊರಟಿದ್ರ ಏನು ಲೋಕೇಶ್ ರಾಠೋಡ್ ಅವರು ನ್ಯಾಷನಲ್ ಲೆವೆಲ್ ಕ್ರೀಡಾಪಟುವರು. ನಮ್ಮ ಯಾದಗಿರಿ ಭಾಗದಲ್ಲಿ ಅಂತ ನ್ಯಾಷನಲ್ ಲೆವೆಲ್ ಹೋಗಂತ ಕ್ರೀಡಾಪಟುಗಳು ಸಿಗೋದು ಬೇರೆ ಕೆಲಸ, ಅದು ಸಿಗದೇ ಇಲ್ಲ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ಯುವಕರನ್ನ ಸರ್ಕಾರ ಪ್ರೋತ್ಸಾಹಿಸಿ ಬೆಳೆಸುವಂತ ಕೆಲಸ ಮಾಡಬೇಕೇ ವಿನಃ ಅವರ ವಿರುದ್ಧ ಎಫ್ಐಆರ್ ಮಾಡಿ ಅವರ ಧ್ವನಿಯನ್ನು ತಗ್ಗಿಸುವಂತ, ಅವರ ಧ್ವನಿಯನ್ನು ಅಡಗಿಸುವಂತ ಕೆಲಸ ಮಾಡಿ ಕೊಂಡರಲ್ಲ. ನಾವು ಜಿಲ್ಲಾಡಳಿತಕ್ಕೆ ಮತ್ತು ಈ ಸರ್ಕಾರಕ್ಕೆ ಒಂದು ಧಿಕ್ಕಾರ ಕೂಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಪ್ರತಿಭಟನೆ ಮಾಡೋರ ಮೇಲೆ ಎಫ್ಐಆರ್ ಮಾಡ್ಬೇಕಂತ ಯಾವ ಕಾನೂನು? ಈ ಕಾನೂನು ಪ್ರತಿಭಟನೆ ಮಾಡಾಕತ್ತೀವಿ, ಧರ್ಮದ ಮೇಲೆ ಎಫ್ಐಆರ್ ಹಾಕಿ ತೋರಿಸಿ ನೋಡೋಣ. ಯಾರು ಕೊಟ್ಟಾರ ನಿಮ್ಗೆ ಜವಾಬ್ದಾರಿ? ನೀವೇ ಪೊಲೀಸರಲ್ವ ಅವರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದು, ಪರ್ಮಿಷನ್ ಕೊಟ್ಟಿರೋದು? ಅದಕ್ಕೋಸ್ಕರ ಶೀಘ್ರದಲ್ಲೇ ಏನು ಲೋಕೇಶ್ ರಾಠೋಡ್ ಮತ್ತು ಪುನೀತ್ ಅವ್ರ ಮೇಲೆ ಏನು ಎಫ್ಐಆರ್ ಆಗಿದೆ ಅದನ್ನು ಶೀಘ್ರವಾಗಿ ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಮತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ತನಿಖೆಯನ್ನ ಮಾಡಬೇಕು. ಅದಕ್ಕೊಂದು ನಿಯೋಗವನ್ನು ಆಯೋಜನೆ ಮಾಡಬೇಕು. ಇಲ್ಲದೆ ಹೋದ್ರೆ ಮುಂಬರುವಂತ ದಿನಗಳು ಏನು ಟ್ರೇಲರ್ ಅಂತ ಹೇಳ್ತಾರೆ, ಮುಂಬರುವಂತ ದಿನಗಳಲ್ಲಿ ಹಳ್ಳಿಗಳಿಂದ ಜಿಲ್ಲೆಯ ಮೂಲೆಯಿಂದ ಕ್ರೀಡಾಪಟುಗಳನ್ನ ಜೋಡಿಸಿ, ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾಪಟುಗಳನ್ನ ಜೋಡಿಸಿ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಯಾದಗಿರಿ ಜಿಲ್ಲೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಇದರಿಂದ ಆಗುವಂತ ಯಾವುದೇ ಅನಾನುಕೂಲಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಜಿಲ್ಲಾಡಳಿತ ಹೊಣೆ ಆಗ್ತದೆ, ಸರ್ಕಾರ ಹೊಣೆ ಆಗ್ತದೆ. ಹಾಗಾಗಿ ಶೀಘ್ರದಲ್ಲಿ ಇದೊಂದು ನಿಯೋಗವನ್ನು ರಚನೆ ಮಾಡಿ ಅದಕ್ಕೆ ತನಿಖೆಯನ್ನು ಮಾಡಬೇಕಂತ ಹೇಳಿ ನಾನು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಆಗ್ರಹಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು ಶ್ರೀಧರ್ ಸಾವ್ಕಾರ್ ಅವರಿಗೆ. ಈ ಇಂದಿನ ಪ್ರತಿಭಟನೆಯಲ್ಲಿ ನಮ್ಮ ಮನವಿಯನ್ನು ಪಡೆಯಲು ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಕೊನೆಯದಾಗಿ ಒಂದು 5 ನಿಮಿಷ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ದೇವರಾಜ್ ನಾಯಕ್ ಅವರು ಮಾತನಾಡಿ ಪ್ರತಿಭಟನೆಯನ್ನು ಅವರು ಮೆಮೊರಂಡಮ್ ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ಅವರು बोलो भारत माता की जय, जय शिवलाल।
ಪ್ರತಿಭಟನೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರಾದಂಥ ಜನಾರ್ದನ್ ರಾಠೋಡ್ ಅಣ್ಣವರೇ ಹಾಗೂ ಬಂಜಾರ ಸಂಘದ ಅಧ್ಯಕ್ಷರಾದಂಥ ಬಂಗಾರು ಅವರೇ ಹಾಗೂ ಇನ್ನೋರ್ವ ಬಂಜಾರ ಸಮಾಜದ ಅಧ್ಯಕ್ಷರಾದಂಥ ಪರಶುರಾಮ್ ಚವಾಣ ಅವರೇ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದಂಥ ಅಮರೀಶ್ ರಾಠೋಡ್ ಅವರೇ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಧರ್ ಸಾವ್ಕರ್ ಅವರೇ ಮತ್ತು ಈ ಪ್ರತಿಭಟನೆಯ ಕೇಂದ್ರ ಬಿಂದುಗಳಾದಂಥ ಲೋಕೇಶ್ ರಾಠೋಡ್ ಅವರೇ ಹಾಗೂ ಬಂದಂತ ಎಲ್ಲಾ ಸಂಘಟನೆಯ ಅಣ್ಣ ತಮ್ಮಂದಿರು ಹಾಗೂ ಸಮಾಜದ ಯುವಕ ಮಿತ್ರರೇ ಹಾಗೂ ಬಂಧು ಬಾಂಧವರೇ ಮತ್ತು ಮಾಧ್ಯಮ ಮಿತ್ರರೇ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದ ಮಿತ್ರರೇ, ಇವತ್ತಿನ ದಿನ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಸುಮಾರು 4-5 ವರ್ಷದಿಂದ ಲೋಕೇಶ್ ರಾಠೋಡ ಒಬ್ಬನೇ ಏನಪ್ಪ ಅಂದ್ರೆ ಪ್ರತಿಭಟನೆ ಏನಪ್ಪ ಮಾಡ್ತಾ ಇದ್ದ. ಇದು ಅವನ್ ಏನಪ್ಪ ಬೇಡಿಕೆ ಅಂತಂದ್ರೆ ಸ್ವಂತ ಮನೆಗಲ್ಲ, ಇನ್ನೊಂದಲ್ಲ ಕ್ರೀಡಾ ಇಲಾಖೆಯಿಂದ ಅಲ್ಲಿ ಕ್ರೀಡಾಂಗಣ ಏನಪ್ಪ ಅಂತಂದ್ರೆ ಮೂಲಭೂತ ಸೌಕರ್ಯ ಕೊಡಬೇಕು ಎಲ್ಲ ಕ್ರೀಡಾಪಟುಗಳಿಗೆ ಅಂತೇಳಿ ಏನಪ್ಪ ಅಂದ್ರೆ ಹೋರಾಟ ಏನಪ್ಪ ಮಾಡಿದ್ದ. ಈ ಹೋರಾಟದ ಇದು ಪ್ರತಿಫಲವಾಗಿ ಏನಾಯ್ತಪ್ಪ ಅಂತಂದ್ರೆ ಅದರ ಮೇಲೆ ಏನಪ್ಪ ಅಂದ್ರೆ ಕೇಸ್ ಆಗಂತ ಕೆಲಸ ಆಯ್ತು. ಅಂದ್ರೆ ನಾವು ಜಿಲ್ಲಾಡಳಿತ ಸರ್ಕಾರಕ್ಕೆ ಕೇಳ್ಕೊಳ್ಳುವಂಥದ್ದು ಒಂದೇ, ನಮ್ಮ ಯಾದಗಿರಿ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಈ ತರ ಏನಪ್ಪ ಅಂದ್ರೆ ಕೇಸ್ ಆಯ್ತಪ್ಪ ಅಂತಂದ್ರ ಯಾವುದೇ ಕ್ರೀಡಾಪಟು ಏನಪ್ಪ ಅಂದ್ರೆ ಇವತ್ತಿನ ದಿನ ತಮ್ಮ ಹಕ್ಕನ್ನ ಏನಪ್ಪ ಅಂದ್ರೆ ಕೇಳಕತ್ತಿನ ಅಂತ ನಮ್ಮ ಕೇಸ್ ಆಗ್ತದೆ ಅನ್ನೋದು ಒಂದು ಭಯ. ಇನ್ನೊಂದು ಏನಪ್ಪ ಅಂದ್ರ ಈ ಕ್ರೀಡೆಯಲ್ಲಿ ಇರ್ತಕ್ಕಂಥ ಯುವಕರಿಗೆ ಸಾಕಷ್ಟು ಏನಪ್ಪ ಅಂತಂದ್ರ ಮುಂಬರುವ ದಿನಗಳಲ್ಲಿ ಎಲ್ಲಾ ಯುವಕರಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿನ ಪ್ರೋತ್ಸಾಹ ಏನಪ್ಪ ಅಂದ್ರೆ ಸಿಗ್ಬೇಕಂತಂದ್ರೆ ಏನಪ್ಪ ನಾವು ಏನಾರ ಒಂದು ಸೌಲಭ್ಯಗಳು ಕೇಳಿದ್ವಿ ಅಂತಂದ್ರೆ ಇವತ್ತಿನ ದಿನ ನಮ್ಮ ಮೇಲೆ ಏನಪ್ಪ ಅಂತಂದ್ರೆ FIR ಆಗ್ತಂತಂದ್ರೆ ಇನ್ನೊಬ್ಬ ಕ್ರೀಡಾಪಟು ಏನಪ್ಪ ಇವತ್ತಿನ ದಿನ ಹೊರಕೊಳ್ಳಕ್ಕೆ ಏನಪ್ಪ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಈ ಸಮಾಜ ಮತ್ತು ಎಲ್ಲಾ ಸಂಘಟನೆಗಳ ಕಡೆಯಿಂದ ಇವತ್ತೇನಪ್ಪ ಅಂದ್ರೆ ಲೋಕೇಶ್ ರಾಠೋಡ್ ಮೇಲೆ ಆಗಿರ್ತಕ್ಕಂಥ ಕೇಸನ್ನು ಏನಪ್ಪ ಅಂದ್ರೆ ವಾಪಸ್ ಏನಪ್ಪ ಅಂದ್ರೆ ಪಡಿಬೇಕು, ಮತ್ತೆ ಏನಪ್ಪ ಅಂದ್ರೆ ಕ್ರೀಡಾಂಗಣ ಏನಪ್ಪ ಅಂದ್ರೆ ಅಭಿವೃದ್ಧಿ ಏನಪ್ಪ ಆಗ್ಬೇಕಂತ ಹೇಳಿ ಇವತ್ತಿನ ದಿನ ಇನ್ನು ಏನಪ್ಪ ಅಂತಂದ್ರ ನಾವು ಯಾವಾಗ್ಲೂ ಏನಪ್ಪ ಅಂತಂದ್ರ ಬಂಜಾರ ಸಮಾಜ ಎಲ್ಲಾ ಸಮಾಜದ ಜೊತೆಗೆ ಶಾಂತ ರೀತಿಯಾಗಿ ಶಾಂತಿ ಪ್ರಿಯರಾಗಿ ಇವತ್ತಿನ ದಿನ ಏನಪ್ಪ ಅಂದ್ರೆ ಬಂಜಾರ ಸಮಾಜ ಏನಪ್ಪ ಅಂತಂದ್ರ ನಡೀತಕ್ಕಂಥ ಏನಪ್ಪ ಕೆಲಸ ಮಾಡ್ತೀವಿ. ನಮ್ಮ ಸಮಾಜದಲ್ಲಿ ಯಾರೊಬ್ಬರು ಏನಪ್ಪ ಅಂದ್ರೆ ದಾರಿಗೆ ಹೋಗೋ ಮುಂದೆ ಯಾರೋ ಒಂದು ಕಲ್ಲಿಗೆ ಏನಪ್ಪ ಅಂದ್ರೆ ಒಂದು ಭಂಡಾರ ಅಥವಾ ಕುಂಕುಮ ಇಟ್ಟು ಹೋದ್ರ ನಮ್ ಜನ ನೋಡಿದ್ರೆ ಏನ್ ಮಾಡ್ತಾರೆ, ಕಾಲ ಚಪ್ಪಲಿ ತೆಗೆದು ನಮಸ್ಕಾರ ಮಾಡೋದ್ರ ಕೆಲಸ ಏನಪ್ಪ ಅಂತಂದ್ರ ಮಾಡ್ತಂದ್ರ ಈ ಉದ್ದೇಶ ಯಾಕೆ ಹೇಳಕತ್ತೀನಿ ಅಂತಂದ್ರ ಇವತ್ತು ಸಮಾಜ ಏನಪ್ಪ ಅಂತಂದ್ರ ಪ್ರತಿಯೊಂದಕ್ಕೆ ಏನಪ್ಪ ಅಂತಂದ್ರ ನಾವೇನಪ್ಪ ಅಂದ್ರೆ ಗೌರವ ಕೊಡ್ಬೇಕಂತ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಪೂಜೆ ಮಾಡಿದಾಗ ಗೋರೆನ ಸಾಯ ವಿಜಯ್ ಅಂತ ಹೇಳ್ತೀವಿ. ಅಂತಂದ್ರ ಎಲ್ಲಾ ಸರ್ವ ಜನಾಂಗ ಒಳ್ಳೇದಾಗ್ಲಿ, ನಮ್ಮ ಜನಾಂಗಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ತಿದ್ದಾರೆ. ಯಾವ ಒಂದು ದೇವ್ರು ಮಾಡಿದೀವಿ ಅಂತಂದ್ರೆ ಅದೇನಪ್ಪ ಬೇಡ್ಕೊಳ್ಳಂತ ಕೆಲಸ ಯಾವ ಸಮಾಜ ಮಾಡ್ತಾರೆ ಅದು ಬಂಜಾರ ಸಮಾಜ ಅಂತ ಮಾತಾಡ್ತಾರೆ. ಈ ಸಮಾಜ ನಾವು ಇರ್ತಕ್ಕಂಥ ಇಂತಹ ಸಮಾಜದಲ್ಲಿ ಗೆಲುವು ಬಡತನದಲ್ಲಿ ಬಂದಂತ ಈ ಸಮಾಜದಲ್ಲಿ ಕೆಲವೊಂದು ಏನಪ್ಪ ಅಂತಂದ್ರೆ ಇದೇ ರೀತಿಯಾಗಿ ಮೊನ್ನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಡೆಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಹುಡುಗ ಏನಪ್ಪ ಅಂತಂದ್ರ ಕುಮಾರ್ ರಾಠೋಡ್ ಏನಪ್ಪ ಅಂದ್ರೆ ಕುಮಾರ್ ರಾಠೋಡ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಏನಪ್ಪ ಅಂತಂದ್ರೆ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಇವತ್ತಿನ ದಿನ ಗೋಲ್ಡ್ ಮೆಡಲ್ ಅಂತ ತಗೊಂಡ್ಬಂದ್ರೆ ಈ ಹುಡುಗನ ಕೀರ್ತಿ ಯಾರಿಗಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಗೆ. ನಾವು ಕರ್ನಾಟಕದಲ್ಲಿ ತೋರ್ತಕ್ಕಂಥ ಯಾದಗಿರಿ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಲ್ಲ. ಯಾದಗಿರಿ ಏನಪ್ಪ ಅಂದ್ರೆ ಗೋಲ್ಡ್ ಮೆಡಲ್ ಇವೆಲ್ಲ ಬರಕೈತೆ ಅಂತ ಇವತ್ತಿನ ದಿನ ಮುಂದುವರೆದ ಏನಪ್ಪ ಜಿಲ್ಲೆ. ಇದೇನಪ್ಪ ಸಾಬೀತುಪಡಿಸಿದಂತ ಇಂಥ ಕ್ರೀಡಾಪಟುಗಳಿಗೆ ನಮ್ಮ ಹೊಣೆ ಏನಪ್ಪ ಅಂದ್ರೆ ಸಾರ್ವಜನಿಕರು ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಈ ಕ್ರೀಡಾಪಟುಗಳಿಗೆ ಏನಪ್ಪ ಅಂತಂದ್ರೆ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥ ಏನಪ್ಪ ಕೆಲಸ ಏನಪ್ಪ ಅಂದ್ರೆ ಮಾಡಬೇಕು. ಮತ್ತ ಏನಪ್ಪ ಇವ್ರ ಮೇಲೆ ಆದಂತ ಕೇಸ್ ಏನಪ್ಪ ಅಂತಂದ್ರೆ ಹಿಂಪಡಿಬೇಕಂತ ಹೇಳಿ
ಈ ಮುಖಾಂತರ ಏನಪ್ಪ ಅಂತಂದ್ರ ತಮ್ಮಲ್ಲಿ ಏನಪ್ಪ ಅಂದ್ರ ನಾವು ಏನಪ್ಪ ಅಂದ್ರೆ ಇಷ್ಟ ಮೇಲೆ ನೋಡ್ಕೊಳ್ಳಿ ಎಲ್ಲಾ ಮಿತ್ರರಿಗೆ ನಾವು ಏನಪ್ಪ ಅಂದ್ರೆ ಮತ್ತೆ ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ನಾವು ಮನವಿ ಕೊಡೋದಿದ್ದೀವಿ. ನಾವು ಮನವಿ ಕೊಡೋದು ರಾಜ್ಯಪಾಲರಿಗಲ್ಲ ಮತ್ತು ಮುಖ್ಯಮಂತ್ರಿಗಳಿಗೆ ಅಲ್ಲ. ಯಾಕಂತಂದ್ರೆ ಜಿಲ್ಲಾಧಿಕಾರಿಗಳು ಏನಪ್ಪ ಅಂದ್ರೆ ತಮ್ಮ ಕೈ ಮೇಲೆ ಹಾಕಿ ಆದಂತ ಕೆಲಸ ಇಲ್ಲೇ ಏನಪ್ಪ ಅಂದ್ರೆ ಮೂರು ಹೋಗ್ಲಿ ಅಂತೇಳಿ ನಾವೇನಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ಮಾನ್ಯ ತಹಸೀಲ್ದಾರ್ ಅವ್ರ ಮುಖಾಂತರ ಏನಪ್ಪ ಅಂತಂದ್ರೆ ನಾವು ಇವತ್ತಿನ ದಿನ ಏನಪ್ಪ ಅಂದ್ರೆ ಮನವಿ ಮಾಡ್ತಾ ಇದ್ದೀವಿ. ಈಗ ಈ ಬೆಂಬಲವಾಗಿ ನಮ್ಮ ಮಹೇಶ್ ರೆಡ್ಡಿ ಮುತ್ತಾಳ ಅವರು ಕೂಡ ಏನಪ್ಪ ಬಂದಿದ್ದಾರೆ. ಅವ್ರಿಗೆ ಕೂಡ ಏನಪ್ಪ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ